ಜೈ ಶ್ರೀ ಗುರುದೇವ್. ನನ್ನ ಹೆಸರು ಶ್ರೀನಿವಾಸ ಮೂರ್ತಿ ಅಂತ. ನಾನು ಬ್ಯಾಂಗ್ಳೂರಲ್ಲಿರೋದು. KSRTCನಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ನನಗೆ 2022 ಬ್ಯಾಂಗ್ಳೂರಿನಲ್ಲಿ ನನಗೆ ಈ ಥರ ಸಮಸ್ಯೆ ಕಾಣಿಸ್ಕೊಂಡಾಗ ಡಾಕ್ಟ್ರನ್ನ ಭೇಟಿ ಮಾಡಿ ನಿನಗೆ ಕಿಡ್ನಿ ಸಮಸ್ಯೆ ಇದೆ ಅಂತ ಹೇಳಿದ್ರು. ಆಗ ಬ್ಯಾಂಗ್ಳೂರಿನಲ್ಲೇ 1 ವರ್ಷ ತೋರಿಸಿದ್ವಿ. ಬೆಂಗಳೂರಿನಲ್ಲಿ ಈ ಸಮಸ್ಯೆಗೆ ಏನಂತ ಪರಿಹಾರ ಸಿಗಲಿಲ್ಲ ನನಗೆ. 2023ರಲ್ಲಿ ನನ್ನ ಸಂಬಂಧಿಕರೊಬ್ಬರು ಈ ಥರ ಆದಿಚುಂಚನಗಿರಿ ಆಸ್ಪತ್ರೆಯಲ್ಲಿ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಬಗ್ಗೆ ನಡೀತಾ ಇದೆ ಅಂತ ಹೇಳಿದ್ರು. 23 ಡಿಸೆಂಬರಲ್ಲಿ ಇಲ್ಲಿ ಬಂದು ಭೇಟಿ ಮಾಡಿದ್ವಿ ಡಾಕ್ಟರ್ ನಂದೀಶ್ ಅವ್ರನ್ನ. ನಂದೀಶ್ ಡಾಕ್ಟ್ರು ನಮಗೆ ಹೇಳಿದ್ರು, ಈ ಥರ ಕಿಡ್ನಿ ಈ ಥರ ಆಗಿರೋದ್ರಿಂದ ನಮ್ಮಲ್ಲೇ ಇದು ಟ್ರಾನ್ಸ್ಪ್ಲಾಂಟೇಷನ್ ನಡೀತಾ ಇದೆ, ನೀವು ಯಾಕೆ ಕಿಡ್ನಿನ ಕಸಿ ಮಾಡಿಸ್ಕೋಬಾರ್ದು ಅಂತ ಕೇಳಿದ್ರು. ಆಗ ನಾನು ನಮ್ಮ ಮನೆಯವರೆಲ್ಲ ಕೂತ್ಕೊಂಡು ಮಾತಾಡಿದ್ಮೇಲೆ ನಮ್ಮ ಮನೆಯವರೇ ನಾನೇ ಕೊಡ್ತೀನಿ ಅಂತ ಒಪ್ಕೊಂಡ್ರು. ಆಮೇಲೆ ಬಂದು ನಾವು ನಂದೀಶ್ ಡಾಕ್ಟರ್ ಹತ್ರ ಮಾತಾಡಿದ್ಮೇಲೆ ನರೇಂದ್ರ ಡಾಕ್ಟ್ರು, ಅನಿಲ್ ಡಾಕ್ಟ್ರನ್ನೆಲ್ಲ ಭೇಟಿ ಮಾಡಿದ್ಮೇಲೆ ನಿಮ್ಗೇನು ಆಗೋದಿಲ್ಲ, ಅಂಥ ಏನು ಸಮಸ್ಯೆ ಏನಾಗೋದಿಲ್ಲ, ನಾವು ಈ ಥರ ಕಿಡ್ನಿ ಚಿಕಿತ್ಸೆನಲ್ಲಿ ನಾವು ಇದಾಗಿರೋದ್ರಿಂದ ಅವರು ನಿಮಗೇನು ಸಮಸ್ಯೆ ಏನು ಬರೋದಿಲ್ಲ ಅಂತ ಹೇಳಿದ್ರು. ಹಾಗಾಗಿ ನಾವು 2024 ಮಾರ್ಚ್ 9 ನನಗೆ ಸರ್ಜರಿಗೆ ಒಂದು ಡೇಟ್ ಕೊಟ್ಟರು. ಆ 9ನೇ ತಾರೀಕು ಆಯಿತು. ನನಗೆ ಒಂದೂವರೆ ವರ್ಷ ಆಗಿದೆ ಇಲ್ಲಿಗೆ. 1 ವರ್ಷದಿಂದ ಯಾವುದೇ ರೀತಿಯಾದ ಸಮಸ್ಯೆ ಇಲ್ಲ. ಏನು ಇಲ್ಲಿ ಮುಖ್ಯವಾಗಿ ಅಂತಂದರೆ ವೈದ್ಯರ ಸಲಹೆ ಥರ ನಾವು ಪ್ರತಿಯೊಂದು ಅಂಕಿಅಂಶಗಳನ್ನ ಅವ್ರು ಹೇಳ್ದಂಗೆ ನಾವು ನಡೆದುಕೊಂಡ್ರೆ ನಮ್ಮ ಆರೋಗ್ಯ ಇನ್ನೂ ಕೂಡ ಉತ್ತಮವಾದ ರೀತಿಯಲ್ಲಿ ಇರುತ್ತೆ. ಆದರೆ ಈ ಭಾಗದಲ್ಲಿ ನಮಗೆ ಏನೊಂದು ಅನುಕೂಲ ಆಗಿದೆ ಅಂತ ಅಂದರೆ, ಪರಮ ಪೂಜ್ಯ ಗುರುಗಳಾದಂಥ ನಿರ್ಮಲಾನಂದ ಸ್ವಾಮೀಜಿಯವರ ನೇತೃತ್ವದಲ್ಲಿ ಈ ಆಸ್ಪತ್ರೆ ನಡೆಸ್ಕೊಂಡು ಬರ್ತಾ ಇರೋದ್ರಿಂದ ನಮ್ಮಂಥ ಮಿಡ್ಲ್ ಕ್ಲಾಸ್ ಜನಗಳಿಗೆಲ್ಲ ಭಾರಿ ಅನುಕೂಲವಾಗಿದೆ. ಇಲ್ಲಿ ನಡೀತಾ ಇರುವಂಥ ಕಿಡ್ನಿ ಸಮಸ್ಯೆಗೆ ಒಂದು ಪರಿಹಾರನ ಕಂಡುಕೊಳ್ಬೋದು ಅಂತ ನನ್ನ ಅನಿಸಿಕೆಯಲ್ಲಿ ನಾನು ಹೇಳ್ತಾ ಇದ್ದೀನಿ. ಇಲ್ಲಿ ಬಂದು ನಮಗೆ ಬ್ಯಾಂಗ್ಳೂರಿನಲ್ಲಿ ಕಂಪೇರ್ ಮಾಡಿಕೊಂಡ್ರೆ ಇಲ್ಲಿ ನಮ್ಮಂಥ ಜನಗಳಿಗೆಲ್ಲ ಭಾರಿ ಅನುಕೂಲ ಆಗ್ತಾ ಇದೆ. ಇಲ್ಲಿ ಹಣದ ಇದು ಏನು ಅಷ್ಟು ಇದಾಗೋದಿಲ್ಲ ನಮಗೆ. ಒಂದು ರೀತಿಯಲ್ಲಿ ಏನಾಗ್ತದೆ ಅಂತಂದರೆ, ನಮ್ಮ ಮನೆಯವರ ರೀತಿಯಲ್ಲಿ ನಮ್ಮವರೇ ಅನ್ನೋ ಒಂದು ಭಾವನೆಯಲ್ಲಿ ಇಲ್ಲಿ ನಮಗೆ ಸ್ಪಂದಿಸ್ತಾರೆ. ಪ್ರತಿಯೊಬ್ಬರು ಸಿಬ್ಬಂದಿಗಳಾಗಿರ್ಬೋದು, ವೈದ್ಯರಾಗಿರ್ಬೋದು, ಪ್ರತಿಯೊಬ್ಬರು ಆದಿಚುಂಚನಗಿರಿ ಆಸ್ಪತ್ರೆಗೆ ಬಂದರೆ ಏನೋ ನಮ್ಮ ಇದರವರೇ ಅನ್ನೋ ಥರ ನಮಗೆ ಭಾವನೆ ಅನ್ನಿಸ್ತದೆ. ಆದ್ದರಿಂದ ಕೂಡ ಇಲ್ಲಿ ನಡೀತಾ ಇರೋವಂಥ ಒಂದು ಇದನ್ನ ಎಲ್ಲರೂ ಕೂಡ ಉಪಯೋಗ ಪಡಿಸ್ಕೋಬೇಕು ಅಂತ ನಾನು ಕೇಳ್ಕೊತೀನಿ. ಈಗ 1.5 ವರ್ಷದಲ್ಲಿ ಇಲ್ಲಿ 25 ಕಿಡ್ನಿ ಶಸ್ತ್ರಚಿಕಿತ್ಸೆನ ಮಾಡಿದ್ದಾರೆ. ಎಲ್ಲನೂ ಕೂಡ ಸಕ್ಸಸ್ ಆಗಿದೆ. ಆದರೆ ಕೂಡ ವೈದ್ಯರ ಸಲಹೆ ಮೇರೆಗೆ ನಾವು ಅವ್ರು ಹೇಳಿದಾಗೆ ನಾವು ಕೇಳ್ಕೊಂಡಿರಬೇಕು. ಯಾಕೆ ಅಂತಂದರೆ ನಮ್ಮ ಅನಿಸಿಕೆ ಪ್ರಕಾರ ನಾವು ಮಾಡೋದಕ್ಕೆ ಹೋದರೆ ಅದು ನಮ್ಗೆ ಇದಾಗೋದಿಲ್ಲ. ಡಾಕ್ಟ್ರು ಏನು ಹೇಳಿರ್ತಾರೋ ಅದ್ರ ಪ್ರಕಾರ ನಾವು ನಡ್ಕೊಂಡ್ರೆ ನಮ್ಮ ಆಯಸ್ಸು ಕೂಡ ಇನ್ನೂ ಗಟ್ಟಿಯಾಗಿರುತ್ತೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಆರೋಗ್ಯ ಸಂಬಂಧಿಸಿದ ಹೆಚ್ಚಿನ ಮಾಹಿತಿಗಾಗಿ ಆದಿಚುಂಚನಗಿರಿ ಹಾಸ್ಪಿಟಲ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಂನಲ್ಲಿ ತಪ್ಪದೇ ಫಾಲೋ ಮಾಡಿ.